ಸೊ ಇವತ್ತು ನಾನು ಏನಕ್ಕಪ್ಪ ಈ ವಿಡಿಯೋ ಮಾಡೋಕ್ಕೆ ಕಾರಣ ಅಂತ ಅನ್ಕೋತಿದ್ದೀರಾ? ಎಸ್, ಏನಂತಂದರೆ ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಟೆಂಪಲ್ ಅದು, ಯಾವ ದೇವರದು ಅಂತ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಫೈನಲಾಗಿ ಇಲ್ಲಿ ರೀಚ್ ಆದ್ವಿ. ಸೊ ಓಕೆ, ಇವಾಗ ಹೇಳ್ತೀನಿ ನೋಡಿ, ಇದು ಯಾವ ಟೆಂಪಲ್ ಅಂತ. ಕಾಳಿಕಾ ದೇವಿ ದುರ್ಗಾ ಪರಮೇಶ್ವರಿ ಟೆಂಪಲ್. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಈ ದೇವಸ್ಥಾನ ಅನ್ನೋದು ಮೀನ್ಸ್ ಯಾರು ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿರೋದು ಬನ್ನಿ ಎಲ್ಲಂತ ವಿದ್ಯಾರಣ್ಯಪುರದಲ್ಲಿ. ಸೊ ಓಕೆ, ಅಲ್ಲಿ ಬಂದ್ಬಿಟ್ಟು ಅಮ್ಮನ ನಿಂಬೆಹಣ್ಣ ದೀಪ ಆಗಲಿ, ಹೂವುಗಳೇ ಆಗಲಿ ಪ್ರತಿಯೊಂದು ಇದೆ ಇಲ್ಲಿ. ಹಾರಗಳು ಪೋಣಿಸ್ತಾ ಇದ್ದಾರೆ ಇನ್ನು. ಸೊ ಪ್ರತಿಯೊಂದು ಇದೆ ಇಲ್ಲಿ, ಸೀರೆಗಳೇ ಆಗಿರ್ಬೋದು. ಸೊ ನಾವು ನಿಂಬೆಹಣ್ಣು ಹಾರ ತೊಗೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಗೇಟ್ ಹಾಕಿದ್ದಾರೆ, ಸೊ ಹಾಗಾಗಿ ನಾವು ಈ ಕಡೆಯಿಂದ ಹೋಗ್ಬೋದು. ಅವರೇ ಹೇಳಿದರು ಈ ಕಡೆಯಿಂದ ಹೋಗ್ಬೋದು ಅಂತ. ಸೊ ನಾವು ಈಗ ಹೋಗ್ತಾ ಇದ್ದಂಗೆ ಅಮ್ಮನ ನೋಡ್ಬೋದು. ಸೊ ಜನ ನೋಡಿ ಫ್ರೆಂಡ್ಸ್, ಎಷ್ಟು ಜನಗಳಿದೆ ಅಂದರೆ ಫೈನಲ್ ಆಗಿ ನಾವು ಹೋಟೆಲಿಗೆ ಬಂದಿದ್ದೀವಿ. ಸೊ ಹೋಟೆಲಲ್ಲಿ ನಾವು ಈಗ ಮಧ್ಯಾಹ್ನ ಆಗಿದೆಯಲ್ಲ, ಹೇಗಿದ್ದು ಊಟ ತೊಗೊಂಡಿದ್ದೀವಿ. ಬನ್ನಿ. ಅಮ್ಮನ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಇಷ್ಟ ಆಯಿತು. ಈವನ್ ಜನ ಅಂತೂ ಎಷ್ಟಿದ್ರು ಅಂದರೆ ಹೇಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು. ಸೊ ಅಲ್ಲಿ ಒಂದು ಕಾಲು ಹೆಜ್ಜೆ ಇಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ, ಮೀನ್ಸ್ ಅಷ್ಟು ಜನ ಇದ್ದರು. ಬಟ್ ಆದರೂ ವಿಡಿಯೋ ಮಾಡಿದ್ದೀನಿ, ಹೆಂಗೆಂಗೋ ಬಂದಿದೆ ವಿಡಿಯೋ, ಬಟ್ ಆದರೂ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೊಂದು ಹೇಳಬೇಕಂದ್ರೆ, ನಿಮ್ಮ ಆಸೆಗತು ಮತ್ತು ನಿಮ್ಮ ಕನಸುಗಳು ನೆರವೇರಬೇಕು ಅಂತ ಅಂದರೆ ಅಲ್ಲಿ ಮೊಕ್ಕೊಂಡು ಆ ಆಸೆ ತೀರ್ಮೇಲೆ ನಿಂಬೆಹಣ್ಣು ಹಾರ ಮತ್ತು ನಿಂಬೆಹಣ್ಣು ದೀಪ, ಸೀರೆ ಕೊಡೋದಾಗಿರ್ಬೋದು, ಈ ಥರ ಪ್ರತಿಯೊಂದು ಮಾಡ್ತಾರಂತೆ. ಸೊ ಇದೆಲ್ಲ ನಾನು ತಿಳ್ಕೊಂಡೆ ಇವತ್ತು. ಸೊ ತುಂಬ ಚೆನ್ನಾಗಿತ್ತು. ಅಮ್ಮನ ದರ್ಶನ ಅಂತೂ ಇನ್ನೂ ತುಂಬ ಚೆನ್ನಾಗಾಯಿತು. ಸೊ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.